ಯುವ ಕಾಂಗ್ರೆಸ್ನ ರಾಜ್ಯ ಜಂಟಿ ಕಾರ್ಯದರ್ಶಿಯಾದ ಎಸ್ಎಂ ಜಗದೀಶ್ರನ್ನ ನಿನ್ನೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರಾದ ಕೆ ರೆಹಮಾನ್ ಖಾನ್ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿದರು. ವಿಷಯ ತಿಳಿದ ಯುವ ಮುಖಂಡ ಎಸ್ಎಂ ಜಗದೀಶ್ ಕಾಂಗ್ರೆಸ್ ಮುಖಂಡ ನಂದಿ ಅಂಜನಪ್ಪ ಜೊತೆಗೂಡಿ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ರ ಬಳಿ ತೆರಳಿ ವಿಷಯವನ್ನು ತಿಳಿಸಿದ್ದಾರೆ. ಬಳಿಕ ಉಚ್ಚಾಟನೆಯನ್ನ ರದ್ದು ಮಾಡಿ ಎಸ್ಎಂ ಜಗದೀಶ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿಯೇ ಉಳಿಸಿಕೊಂಡು ಪಕ್ಷಕ್ಕಾಗಿ ದುಡಿಯುವಂತೆ ಭರವಸೆ ನೀಡಿದ್ದಾರೆ ಎಂದು ಎಸ್ಎಂ ಜಗದೀಶ್ ನ್ಯೂಸ್ 27 ಕನ್ನಡಗೆ ಮಾಹಿತಿ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪರ ಪುತ್ರ ಯುವ ಕಾಂಗ್ರೆಸ್ನ ಜಂಟಿ ಕಾರ್ಯದರ್ಶಿ ಎಸ್ಎಂ ಜಗದೀಶ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ವಿಷಯ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಡಿಕೆ ಶಿವಕುಮಾರ್, ನಲಪಾಡ್ ಮತ್ತು ಬಿವಿ ಶ್ರೀನಿವಾಸರ ಆದೇಶದಂತೆ ಪಕ್ಷದಲ್ಲಿಯೇ ಇರುವುದಾಗಿ ಎಸ್ಎಂ ಜಗದೀಶ್ ತಿಳಿಸಿದ್ದು ಪಕ್ಷದಿಂದ ಉಚ್ಚಾಟನೆಗೆ ತೆರೆ ಬಿದ್ದಂತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿದ್ದ ನಮ್ಮಂತಹ ಪಕ್ಷದ ನಿಷ್ಠಾವಂತರನ್ನ ಪಕ್ಷದಲ್ಲಿಯೇ ಉಳಿಸಿಕೊಂಡ ಡಿಕೆ ಶಿವಕುಮಾರ್, ನಲಪಾಡ್, ಬಿವಿ ಶ್ರೀನಿವಾಸರ ನಡೆಗೆ ಎಸ್ಎಂ ಜಗದೀಶ್ ಧನ್ಯವಾದ ತಿಳಿಸಿದ್ದಾರೆ. ಬಿಡು